ಹಾಯ್ ಆಲ್, ಎಲ್ಲ ಹೇಗಿದ್ದೀರಾ? ನೋಡಿ, ನಮ್ಮ ಊರಿಗೆ ಬಂದ ತಕ್ಷಣ ನಮಗೆ ಕಾಣಿಸಿದ್ದೆ ಈ ಥರ ಗೊಂಬೆಗಳು. ನವರಾತ್ರಿ ಸ್ಟಾರ್ಟ್ ಆಯ್ತಲ್ಲ, ದೇವ್ರ ದರ್ಶನ ಆಯಿತು, ಸಖತ್ ಖುಷಿ ಆಯಿತು. ನವರಾತ್ರಿ ಪ್ರಾರಂಭ ಆಯ್ತಲ್ವ ಈಗ, ಸೊ ಅದಕ್ಕೆ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ. ಬಸ್ ಸ್ಟಾಪಿಂದ ಇಲ್ಲಿಂದ ನಿಂತ್ಕೊಂಡಿದ್ದೀನಿ, ಸಖತ್ತಾಗಿದೆ. ನಮ್ಮ ಮಕ್ಕಳು ನೋಡೋಣ ಅಂತ ಆದ್ರ ಸೊ ಬಸ್ ಸ್ಟಾಪ್ ಪಕ್ಕನೇ ಇದ್ದಿದ್ದು. ನಾವು ಇವಾಗ ತಾನೇ ಊರಿಂದ ಬಂದು ಬಸ್ ಸ್ಟಾಪಲ್ಲಿ ಇಳ್ಕೊಂಡು ಬ್ಯಾಗು ಇವೆಲ್ಲ ನೆತ್ಕೊಂಡು ನಮ್ಮ ಮನೆ ಕಡೆಗೆ ಹೊರಟಿದ್ದೀವಿ. ಇಲ್ಲಿ ಇವಾಗ ಅಲ್ಲಿ ನೋಡಿದ್ದು ಇಲ್ಲಿ ಕ್ರಾಸ್ ಆಯ್ತು. ಮತ್ತೆ ಮಹಿಷಾಸುರ, ಓ ಇದು ಬಂತು. ಕಿತ್ತೂರು ಉತ್ಸವ ಅಂತ ಆಯ್ತಲ್ಲ, ಅಲ್ಲಿಂದ ಬಂದಿದ್ದಾರೇನೋ ಮ್ಯಾಮ್ ಇವರು. ಕಿತ್ತೂರು ರಾಣಿ ಜಯಂತಿ ಇತ್ತಲ್ಲಪ್ಪ, ನೋಡಲಿ ಅದೇ ಕಿತ್ತೂರು ರಾಣಿ ಚೆನ್ನಮ್ಮ ಕುದುರೆ ಮೇಲೆ ಕೂತ್ಕೊಂಡು ಯುದ್ಧ ಮಾಡುವಾಗ ಇಡಿ ಹಚ್ಚು. ನೋಡಿಲ್ಲ, ಹಾಂ ಇಟ್ಕೋ. ರಿಯಲ್ ಆಗಿ ನೋಡಿ, ಬಿಲ್ಡಿಂಗ್ ಮಾಡ್ಬಿಟ್ರಲ್ಲ, ಇದು ನೋಡಂಗಿಲ್ಲ. ನೀನು ಓಡಾಡ್ಬೇಕಾ? ನೀನು ಓಡಾಡೋ ಜಾಗಕ್ಕೆಲ್ಲ ತೊಟ್ಟಿ ಇಡ್ಸ್ಕೊಡ್ತೀನಿ. ಏನಿಲ್ಲ, ರೋಡ್ ಇದೆ, ಹೋಗ್ಬೋದು, ಬಟ್ ಇದು ಏನಕ್ಕೆ ಅವಶ್ಯಕತೆ ಇರ್ತಾ ಇದೆ? ದೇವಸ್ಥಾನ ಕಡೆಯಿಂದ ದೇವಸ್ಥಾನ ಮತ್ತೆ ಏನು ಮಾಡೋದು ಇಲ್ಲಿ ಕಚೇರಿ ಅಲ್ಲ, ಅದೇ ಮಾಡೋದು. ಯಾನ್ ಅವ್ರದ್ದು ಮೆರವಣಿಗೆ ಆದಮೇಲೆ ಯಾನ ತಿಂಡಿ ಬೆಳಗ್ಗೆನೇ ಹೋಗಿ ವಾಶ್ ಮಾಡಿಬಿಟ್ಟು ತಿಂದ್ಬಿಟ್ಟೆ. ಆಮೇಲೆ ನಾನು ಸಾರಾಗೆಲ್ಲ ಕ್ಲೀನ್ ಬರ್ತೀನಿ. ಕೊಡ ತೀಸ್ಕೊಳಂಟಿ. ಬೆಂಗಳೂರು ಇಷ್ಟನೋ ಅಚ್ಚು, ಇಲ್ಲಿ ಇಷ್ಟನೋ? ಹಾಂ ಏನು? ಓ ನಮ್ಮ ಅಜ್ಜಿ ಮಲ್ಕೊಂಡವ್ರೆ, ಎಲ್ಲ ನಾವೀಗ ಊಟ ಮಾಡ್ಕೊಂಡು, ಹುಡುಗರು ಊಟ ಮಾಡ್ಕೊಂಡು ಕೂತ್ಕೊಂಡು. ಏನಕ್ಕೆ ಬಿಚ್ಚಿದ್ಯಾ? ಕೊಡಿಲಿ, ಹೊಡಿದೀನಿ ಸರಿಯಾಗಿ. ಯಾವುದ್ರದ್ದು ಅಚ್ಚು ಇದು? ಓ ಬೇಡವಂತೆ, ಊಟ ಮಾಡ್ಬೇಕಾರೆ ಹೇಳ್ತಾರೇನೋ. ಇವಾಗ ಊಟ ಮಾಡ್ಕೊಂಡು ಎಲ್ಲ ಹೊರ್ಗಡೆಗೆ ಬಂದು ಕೂತ್ಕೊಂಡ್ವಿ. ಮಳೆ ಬರ್ತಿದೆ, ಬನ್ನಿ ಒಳಗಡೆಗೆ, ಮಳೆ ಬರ್ತಿದೆ. ಅಲ್ಲಿ ನೋಡಿ, ಅದೇ ಬೆಟ್ಟ ಇದು. ನಮ್ಮ ಮಕ್ಳು ಆಟ ಆಡ್ತಿದ್ರು, ನಮ್ಮ ಅಜ್ಜಿ ಕೂತ್ಕೊಂಡೈತಿ ಹಿಂಗೆ. ಇದೇ ನಮ್ಮನೆ. ಅಜ್ಜಿ ಖುಷಿ ಆಯ್ತಾ ಇವತ್ತು? ಇಲ್ವೇ ಬೇಬಿ ಎಲ್ಲ ಮಾತಾಡಲೇ ಇಲ್ಲ. ಬತ್ತಾಳೆ, ಅಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಏನೋ, ಮಾತಾಡ್ತಾಳು ಫೋನಲ್ಲಿ. ನಿಂಗೆ ಜೋರಾಗಿ ಕಿರ್ಚಿ ಮಾತಾಡಕ್ ಐಕಿಲ್ಲ, ಅರ್ಥ ಆಯ್ತಾ? ಇವತ್ತೆಲ್ಲ ನಾನು ಬಾ ಹಾಕೊಳ್ಳೋಣ ಈಗ. ಮಳೆ ಬರ್ತೈತ. ಚೆನ್ನಾಗಿದ್ದೀರಾ? ನಾನು ತಗೋತೀನಿ. ನಿಂಗೆ ಇಷ್ಟ ಆಯ್ತಾ? ಎಳ್ಳುಂಡೆ ಬಾ ಬಾ ಚಿನ್ನಪ್ಪಿ, ಬೇಡ ಎಳ್ಳುಂಡೆ ತಿನ್ ಬಾ. ಏನು ಓದು?
ಅಜ್ಜಿ ಅಜ್ಜಿ ಎಲೆ ಹಾಕೊಂಡು ಕೂತಿದ್ದಾರೆ. ಅಜ್ಜಿ ನಮ್ಮ ಅಜ್ಜಿಗೆ ಎಲೆ ಅಂದ್ರೆ ಇಷ್ಟ ತಾನೆ? ಹಾಂ, ನಿಂಗೆ ಎಲೆ ಅಂದ್ರೆ ಇಷ್ಟ ತಾನೆ? ಏನಿದ್ರು ಇರ್ತೀಯ, ಎಲೆ ಅಂದ್ರೆ ಇರಲ್ಲ ತಾನೆ? ಎಲೆ ಇಲ್ದಾನೆ ಎಲೆ ಹಾಕೋತೀನಿ. ಆಗೆಲ್ಲ ಏನು ಮಾಡ್ತಿದ್ದೆ ಅಜ್ಜಿ? ಆಗ್ಲೂ ಎಲೆ ಹಾಕೋತಿದ್ದ? ಹಾಂ, ಹಾಕೋತಿದ್ದೆ. ನಿಮ್ಮ ಅಮ್ಮ ಕೊಟ್ಟು ಕಳಿಸ್ತಿದ್ಲು, ಯಾರು ಸಿಕ್ಕಿದ್ರೆ. ಇವ್ರ್ಯಾರ ಸಿಕ್ಕಿದ್ರೆ ಕೊಟ್ಬಿಡು ಅಂತ ಕೊಡ್ತಿದ್ರು. ಈಗ ಅವಳೆ ತಗೋತೀಯಾ? ಇನ್ನೇನಜ್ಜಿ, ಇನ್ನೇನು ಅಂದೆ. ಇನ್ನೇನಿಲ್ಲ, ಖುಷಿ ಆಯ್ತಾ? ನನಗೆ ಖುಷಿ ಕಣವ. ನೀವು ಬೇಗ ಮಾಡಿಕೊಂಡಿದ್ರೆ ನನಗೆ ಖುಷಿ. ನಗ್ತಾ ಇದ್ರೆ ಖುಷಿಯಾ? ಹಾಂ. ಏನು ಅನ್ನಿಸ್ತು ಇವತ್ತು? ನಾನು ಇಷ್ಟೊತ್ಕೊಂಡೆ ಹೋಗುವೆ. ನಾವು ಬಂದಿದ್ದು ಕುಳ್ಕೊಂಡ ಖುಷಿ ಆಯ್ತಾ? ಅನಿತನ ಮಂದಿ ಬಂದರೆ ತಿರ್ಗಾ ಅದಕ್ಕೆ ನೆನ್ನೆ ರಾತ್ರಿಯಿಂದ ನೆಟ್ಟು ನೀರು ಕುಡ್ದಿಲ್ಲ ನಾನು. ಅಯ್ಯೋ, ನಿಮ್ಮ ಅಜ್ಜಿ ಬಂದರೆ ಓಡೋಗುತ್ತೆ ಹಿಂಗೆ. ಇಲ್ಲಿಗೆ ಹೋಯ್ತೀನಿ ಅಂತ ನಾಗಣ್ಣಂಗನ್ನ ಮಹಾಲಕ್ಷ್ಮಿ ಬರೋಳದ್ಲು. ಅಲ್ಲೇ ನಾಷ್ಟಕ್ಕೆ ಹೋಗು ಅಲ್ಲೇ ಅನ್ನೆ. ಈಗ ಅಷ್ಟೇ ಕೂಡಿ ಈ ಮಾತ್ರೆ ಮರ್ತ್ಬಿಟ್ರು ಅಂದ್ಕೊಂಡ್ಬಿಟ್ಟೆ. ತಗೋಬೇಕು ಕಣಜ್ಜಿ, ಅದನ್ನ ಯಾಕೆ ಮರ್ತ್ಬಿಟ್ಟೆ? ತಗೋಬರುವೆ. ಯಾಕೆ ಅಂತಂದ್ರೆ ಗೊತ್ತಿನಿಲ್ಲ ನಾನು ಹಿಂತಿರ್ಗಿ. ಇದ್ರ ಸಲುವಾಗಿ ಇನ್ನೇನು ಇಲ್ಲ, ನನಗೇನು ಬೇರೆ ಮಾಡ್ಕೊಂಡು ಮಾಡಿ ಮಾಡೋಕ್ಕಿಲ್ಲ. ಗಳು ಮನಸ್ಸತ್ವ ಅವಾಗಿನ ಬಾಪರು ಏನು ಮಾಡ್ತಾರೆ, ಕದ ತೆಗೆದು ಇದು ಕದ ತೆಗೆದು ಯಾರು ನಾನು ಅನ್ನಕ್ಕೂ ಇಲ್ಲ, ಏನಿಲ್ಲ. ನಮ್ಮವ್ವ ಕಂಡ್ರೆ ನಮ್ಮ ಅಜ್ಜಿಗೆ 90 ವರ್ಷ. ಶನಿ ದೇವ್ರ ಶನಿ ಪೂಜೆ ಬರ್ತಾನಲ್ಲ, ಎಲ್ಲರೂ ಒಂಥರ. ನೀವು ನಿಮ್ಮ ಅಪ್ಪನೂ ಇದ್ರು, ಅಮ್ಮನೂ, ನಿಮ್ಮ ಅಮ್ಮನೂ ಇದ್ಲು, ಎಲ್ಲ ಇದ್ರು. ಕೆಂಪಿ ಅಂತ ಕಟ್ಟೋರಲ್ಲ, ಕೆಂಪಿಗೆ ಇಲ್ವಲ್ಲ ನೀನು? ನಿನ್ನ ಯಾಕೆ ಪ್ರಸನ್ನ ಡಾಕ್ಟ್ರ್ ಮನೆ ಇದಕ್ಕೆ ಹೋಗಿದ್ದಲ್ಲ, ಅಲ್ಲಿಗೆ ಬರ್ತಾ. ಅಯ್ಯೋ, ಇದು ಹೆಂಗಾಯ್ತು ಅಜ್ಜಿ? ಇದು ಇಷ್ಟೊಂದು ಈ ಥರ ತಾಯಿ ನೀನಾಗಿ ಫುಲ್ಲು ಈ ಥರ ಆಗ್ಬಿಟ್ಟೈತಲ್ಲ ಅಜ್ಜಿ. ಇದು ಇಲ್ಲಿ ಗಂಟ್ಲು ಫುಲ್ ಇನ್ನೂ ಊತೈತೆ ನೋಡ್ರಿ, ಎಲ್ಲ ಫುಲ್ ಚಕ್ಳ ಎಡ್ದ್ಬಿಡ್ತು. ಆಬವ ಮೇಲ್ಗೊಟ್ಟೆ ಡಾಕ್ಟ್ರು, ಜಕ್ನಲ್ಲಿ ಡಾಕ್ಟ್ರು, ಈ ಹುಡುಗಿರು ಡಾಕ್ಟ್ರು. ಅಪ್ಪ ನಿನ್ನ ಧರ್ಮ ಯಾಕಲ್ಲ, ನಿನ್ನ ಹಿಂಗೇನೇ ಕಣವ, ನಾನು ಕಲ್ಲ ಅಂತಲೇ ಅಂದೆ. ಹೋಗ್ಲಿ ಬಿಡು, ನಿಂಗೆ ಅಂತಿರಲ್ಲ ಅಂದಿರ್ತೀಯ. ಅಪ್ಪ ನಿನ್ನ ಧರ್ಮ ಯಾಕಲ್ಲ, ಅಪ್ಪ ನಿನ್ನ ಎಷ್ಟು ಹೇಳ್ಕೊಡ್ತು ಅವ್ವ. ನೀನೇ ಹೂವು ಆಗಬೇಕು ನನಗೆ. ದೇವರು ನೀನು ಏನು ಮಾಡಿಕ್ಕಿಲ್ಲ, ಸುಮ್ಮನಿರಪ್ಪ. ನಾಗ ಹಿಂಗೆ ಹಿಡ್ದಿರೋನು ಹಿಂಗೆ, ಈ ಎರ್ದ ರಟ್ಟ ಹಿಡ್ದೆ, ಬಲ್ಲ ರಟ್ಟ ಹಿಡ್ದಿರೋನು, ಇಲ್ಲಿ ಅಂಕಿರೋನು. ನೋವು ಅಂತ ಅಷ್ಟು ನೋವು ತಿಂದ್ಬಿಟ್ಟಿದ್ಯಲ್ವ ನೀನು? ಈಗ ಕೊರ್ದ್ಬಿಟ್ಲು. ಚೂಜಿ ಹೆಂಗದರ ಅದರಲ್ಲಿ ಇಲ್ಲಿ ಹಾಕಿ, ಅಯ್ಯೋ ಹೊಂಟೋಯ್ತು, ನಾನು ಸತ್ತೋಗಾಗ ಮಾಡ್ಬೇಡವ, ದಿವಸ ತೆಗಿರಾಗ ಮಾಡ್ಬೇಡ ನನ್ನ ಅಮ್ಮ. ಆ ಹುಡುಗಿರು ಪಾಪ ಒಳ್ಳೋರು ಕಣವ ಅವಳು. ಅಯ್ಯೋ, ಸಣ್ಣ ಮಾಡ್ಕೊಳಕ್ಕೆ ಹೋದ್ರೆ ಕಾಲ ಹಿಂಗೆ ಮುಟ್ಟಾರಲ್ಲ, ಸಣ್ಣ ಮಾಡ್ಕೊಳಕ್ಕೆ ಹೋದ್ರೆ ನೀನೇ ದೇವರು ನಮ್ಮನ್ನೇ ಸಣ್ಣ ಮಾಡ್ಕೊಳಕ್ಕೆ ಬರ್ತಿದೆಯಲ್ಲ ಅಂತ ಅವ್ವ. ನಾಮಂಗಲದಲ್ಲಿ ಪ್ರಸನ್ನ ಡಾಕ್ಟ್ರು ನಾಗಣ್ಣ ನಮ್ಮ ನಾನು ಕಾಣೆ ಕೆಂಪಮ್ಮರು ಅಂತ ಗೊತ್ತು. ಹಾಗೆಲ್ಲ ಇಲ್ಲಿ ಇನ್ನಲ್ಲ ಮೇಲ್ಕೋಟೆಲೆಯ ಕೆಂಪಮ್ಮರು. ಅಲ್ಲೇನು ನೋಡಲಿಲ್ಲ ನನ್ನ. ಇಲ್ಲಿ ಮೇಲ್ಕೋಟೆ ಡಾಕ್ಟ್ರು, ಅಲ್ಲ ಜಕ್ನಳ್ಳಿ ಡಾಕ್ಟ್ರು. ತಿಂದೆ ಕಣಮ್ಮ.
ಅಜ್ಜಿ ಹಾಕೊಂಡಿದ್ದೆ ಏನಪ್ಪ ಎಳ್ಳುಂಡೆ ತಗೊಬತ್ತು, ಅದಕ್ಕೆ ತಿಂದೆ. ಆವಾಗಲೇ ಹುಡುಗರ ಹತ್ರ ಹೋಗಿದ್ನಲ್ವಾ, ಎಳ್ಳುಂಡೆ ಬೇಡ ನಾನು ಏನು ಇಷ್ಟೊತ್ತಿನಲ್ಲಿ ಏನು ಬೇಡ ನನಗೆ. ಅದಕ್ಕೆ ಎಲೆ ಹಾಕೊಂಡಿದ್ಯಲ್ಲ ಅಂತ, ಅದಕ್ಕೆ ಬೇಡ, ತಗೊಂಡೋಯ್ತು ಬೇಡ ವಾಪಸ್ಸು. ನನಗೆ ಈಗ. ನೀನು ಎಲೆ ಹಾಕೊಂಡಿದ್ಯಲ್ಲ ಅಂತ. ಎಲೆನೂ ಒಳ್ಳೇದೇ, ಜಾಸ್ತಿ ತಿನ್ಬರ್ತಾನೆ. ಎಲ್ಲ ಜೋಡ್ಸ್ಕೊಂಡು ಮಡಿಕೊಂಡೆ ಅಲ್ಲೇ. ನಾಳೆಗೆ ಹೋಯ್ತೀನಿ, ನಾಡ್ದು ಹೋಯ್ತೀನಿ, ನಾಳೆಗೆ ಹೋಯ್ತೀನಿ, ನಾಡ್ದು ಹೋಯ್ತೀನಿ ಅಂತ ಅನಿತನ ಮನೇಲಿ ಎಲ್ಲ ನೀನು ಸೀರೆ ನೋಡ್ದೆ ಹಿಂಗೆ ಆಗ್ಬಿಡ್ತು ಆಗ್ಬಿಟ್ಟು. ಅಂದರೆ ಹೋಗ್ನೆಲ್ಲ 8 ದಿನ ಆಯ್ತಲ್ಲ ನಿಂತವ ಅವು. ಏನದು ಮಾಸೋದ್ವಾ? ಬುಷ್ಣು ಬಂದ್ಬಿಟ್ಟಂಗೆ ಆಗೋದ್ವಲ್ಲ ನಿನ್ನ ಬಟ್ಟೆ ನೋಡ್ದಂಗೆ. ಬರಲಿಲ್ಲ, ಅಲ್ಲೇ ಹಾಕ್ಬಿಟ್ಟು ಬಂದ. ಅವಳೇ ನೀಟಾಗಿ ಒಗ್ದಿಟ್ಟಿರ್ತಾಳೆ ಬಿಡು. ನಿತ್ಯನ ಗಂಡ ಅಮ್ಮ ಏನು ತಿಂದಿರಿ ಏನು ಬೇಡ ಬಾ ಮಗ ಅನ್ನಕ್ಕಿಲ್ಲ. ಬನ್ನಿ ಏನು ಇಲ್ಲ ಮಗ, ನನಗೆ ಏನು ಬೇಡಿ ಸಂದಾಗೋಯ್ತು. ಬಸ್ ಬರೋದಕ್ಕೆ ಮೇಲ್ಕೋಟೆ ಬಸ್ಸು ಅಟತ್ಕೊಂಡು ಸಾಮಾರ ಅವತ್ತು ನಾಣಪುರದವ್ರೆಲ್ಲ ಸಿಕ್ಕೋರು. ಅವರು ಏನು ಎಂತು ನನ್ನೇ ಬಿಟ್ಬಿಟ್ರು, ಬಸ್ ಹತ್ಬಿಟ್ರು. ವಾ ಆಮೇಲೆ ಇನ್ನೊಬ್ಬ ಅವಳು ಯಾರೋ ಪುಣ್ಯಾತ್ಕೈತೆ, ನಾನಿದ್ದೀನಿ ಬಾವ ನಾನು ಬಿಟ್ಕೊಟ್ಟನ್ ಬಾ, ನಾನು ನಿನಗೆ ಮೆತ್ತಿ ಇಳಿಸ್ಕೊಟ್ಟನ್ ಬಾ. ನಾನು ಎಲ್ಲಿ ಇಳಿಸ್ಕೋಬೇಕು ಹೇಳಿ, ಕೈ ಮರ್ತಾ ಇಳಿಸ್ಕೊಳಪ್ಪ ನಾನು. ನಾನು ಹೊಸಳ್ಳಿ ಅಂತ. ಅಯ್ಯೋ ನನಗೆ ಗೊತ್ತಾಗ್ತಿಲ್ಲ ಕಣ. ಅದೇ ನೀನು ಇಷ್ಟಾದರೂ ಇದು ಮಾಡ್ತಿಲ್ಲ ಬಿಡು. ಮಾತ್ರ ತಾಯಿ ಇವ್ರು ಬೇಡ ಅಂತಾರೆ, ಕಾಣಕ್ಕಿಲ್ಲ ನನಗೆ ಕಣ್ಣು. ಅಲ್ಲ ಕಾಣಕ್ಕಿಲ್ಲ ನಿಜನೇ, ಏನು ಮಾಡಕ್ಕೆ ಐಕಿಲ್ಲ. ಯಾರು ಏನ ಕಣ್ಣ ಪ್ರಶ್ನ? ನೀನು ಮಾಡಿಸ್ಕೊಂಡಿದ್ದೆ ತಾನೇ? ಇಲ್ಲ, ಒಂದ್ಸತನೂ ಮಾಡಿಸಿಲ್ವಾ? ಇರೋದೇ ಹಂಗೆ ಐತಾ? ಈಗ ಮಾಡಿಸ್ಕೋಬೇಕು ಅಂತ ಇದೆಯಾ? ಇವ್ರು ಯಾರನ್ನೂ ಹೇಳೋದು ಬೇಡ, ಕೇಳೋದು ಬೇಡ. ಇದು ಬಂದ್ಬಿಟ್ರೆ ಮಾಡ್ಸ್ಕೊಂಡ್ಬಿಡ್ತೀನಿ. ನಾನು ಹೇಳಕ್ಕೂ ಇಲ್ಲ, ಏನಿಲ್ಲ. ಕ್ಯಾಂಪ್ ಯಾರು ಹೇಳೋರೇ ಇಲ್ಲ ನನಗೆ ಕ್ಯಾಂಪ್ ಅಂತ. ಬೇಡ ಸುಮ್ಮನಿರು. ಆಮೇಲೆ ಏನಾರು ಆದರೆ ಅಂತ ಅವ್ರು ಹೇಳೋದ್ರಲ್ಲೂ ತಪ್ಪಿಲ್ಲ. ಆಗಲೇ 90 ವರ್ಷ ಆಯ್ತಲ್ವಾ? ನೀನು ಹೆಂಗಿದ್ಯಾ ನೋಡು. ಈ ವಯಸ್ಸಲ್ವೇ ಇಷ್ಟಾರು ಕಿವಿ ಕೇಳಿಸ್ತಾವೆ, ಇಷ್ಟಾರು ಕಣ್ಣು ಕಾಣಿಸ್ತಾವೆ. ಏನು ಮಾಡಿಸ್ಕೋಬೇಡ. ಆ ಕೊಪ್ಪಳಕ್ಕ ಹಂಗೆ ಅವಳು ಬಂದೇ ಇಲ್ಲ. ಅಲ್ಲಿ ಮಗಳ ಮಲ್ಲೇ ಇದ್ದಾಳಂತೆ. ಅವ್ರು ಕಣ್ಣು ಆಪ್ರೇಷನ್ ಮಾಡಿಸ್ಕೊಂಡಿದ್ದಾರಾ? ಮಾಡಿಸ್ಕೊಂಡವಳೆ ಅಂತಲೇನು. ಆಲೇ ಅಪರ ದಿನ ಆಯ್ತು, ಹೋಗಿ ಬಂದೇ ಇಲ್ಲ. ಗೌರಿ ಮನೆ ಶ್ರೀನಿವಾಸನ ಮನೆ ಇದ್ದಾಳಂತೆ ಅಲ್ಲಿ. ಅದೇನೋ ಬೆನ್ನು ಆಪ್ರೇಷನ್ ಆಗೋದೆ ಅಂದರು. ನಾನು ನೀವು ದೇವ್ರೇ ಕರ್ಕೊಂಬಂದಿರಂಗೆ ನನಗೆ. ಬಿಡಜ್ಜಿ ಅವೆಲ್ಲ. ಅದೇ ನಾನು ಇಟ್ಟೊತ್ತಿಗೆ ಪೇರಿ ಕಿಳುವೆ. ನೀನು ಎಲ್ಲಿ ಹಾಕೊಳ್ದಿರೋದಕ್ಕೆ ಕೀರೆ ಮಣಿ ಹೆಂಗವೆ ಅಲ್ಲೂ ಹಿಂಗೆ ಇಲ್ಲ. ನಿನಗೆ ಉಳ್ಕಲಿಲ್ಲ ತಾನೆ ಇವಾಗ? ಇಲ್ಲ, ಅದಕ್ಕೆ ನಿಂಗೆ ಉಳ್ಕಲಾಗಿಲ್ಲ. ಇಲ್ಲ ಕಣೆ ಹೂವ. ಇವೆಲ್ಲ ಅಲ್ಲೇ ಮುಂದ್ಗಡೆ ಹೆಂಗೆ ಹೋಗಿರ್ತೀನಿ ನನಗೆ. ಅಷ್ಟಾರು ಗಟ್ಟಿಗವಲ್ಲ ಬಿಡು. ಈಗ ಎಲ್ಲರವೇ ಹಾಳಾಗೋಗಿರ್ತವೆ. ಈಗ ಉಳ್ಕಲ್ ಬಿದ್ದು ಬಿದ್ದು ಹಾಳಾಗ್ಬಿಟ್ಟಿರ್ತ ಕಣಜಿ. ಎಲ್ಲ ಏನಿಲ್ಲ ಕಣವ, ಈ ಕಣ್ಣು ಮಂಡಿ ಚಿಪ್ಪು ಮಂಡಿ. ಅಂದ್ರೆ ವಯಸ್ಸು ಅಜ್ಜಿ, ಅದು ಈಗ ಒಂದು ವಯಸ್ಸಲ್ವಾ, ಇದ್ರಲ್ಲಿ ಎಲ್ಲಾರ್ಗೂ ಆಗಂತದ್ದೇ. ನೀನು ಇಷ್ಟಾರು ಇದೆಯಾ, ಇದಕ್ಕಿಂತ ಇರೋರು ಆಗೋದಿಲ್ಲ. ಈಗ ನೋಡಿದ್ರೆ ನಮ್ಮ ಅಮ್ಮಂಗೆ ಆಯ್ತಾ ಇಲ್ಲ ಆ ಥರ. ವೈಕುಂಠಣ್ಣ ಮಗಣ್ಣ ನೋಡಿದ್ದ? ಗೊತ್ತಿಲ್ಲ. ಕಾಲು ಒಡ್ಡು ಬಂದ್ಬಿಟ್ಟವ ಹಿಂಗೆ. ಹೋಗ್ನೇನಾದ್ಲು ವೈಕುಂಠಣ್ಣ ಅಂತ ಇದ್ದ. ಏನಾಗ ಗಣೇಶ ಅಣ್ಣ ಮನೆ. ಏನಪ್ಪ? ಸರಿ ಆಯ್ತು, ಹೋಗೋ ಆಟ ಆಡೋಗು. ಅದೇನ ಆಟ ಆಡ್ಕೊಂಡು ಕೂತವ್ ನಮ್ಮ ಚಿನ್ನಪ್ಪಿ. ಅವು ಹಿಂಗೆ ಕಾಲು ಒಡ್ ಬಂದ್ಬಿಟ್ಟಿದ್ದಾವಂತ. ಅಮ್ಮನ ಗೊತ್ತು ನಿಮ್ಮ ಅಮ್ಮನಿಗೆ. ಹೋಗ್ಲಿ ಬಿಡು. ನೀನು ಇಷ್ಟಿದೆಯಲ್ಲ, ಇಷ್ಟಕ್ಕೆ ದೇವ್ರ ಹತ್ರ ಕೇಳ್ಕೊಬೇಕಜ್ಜಿ.
ಆಮೇಲೆ ಇಲ್ಲಿ ನಾಗಣ್ಣ ಅಂತ ಅವನೇ ಇವನು ರಾಮಪ್ಪನ ಮನೆ ಇಷ್ಟಪ್ಪ ಮಂಡಿ ಇಷ್ಟಪ್ಪ ಆಗ್ಬಿಟ್ಟದೆ. ವಾ ಸೋಮ್ಯಾರಪ್ಪಂಗೆ ಹಂಗೆ ಆಗ್ಬಿಟ್ಟೈತಾ? ಎಲೆ ಸುಣ್ಣ ಹಾಕೋತಾ ಇದೆಯಾ? ನಮಗೆ ಲವಂಗ ಹಾಕಬೇಕು. ಅದಕ್ಕೆ ಹಂಗೆ ಅಂತಾರಳಿ ಮಾಮ, ನೀನು ಅದಕ್ಕೆ ಲವಂಗ ಹಾಕೊಂಡಿರೋದಕ್ಕೆ ನಿನ್ನ ಜೀವ ಗಟ್ಟಿಯಾಗದೆ ಅಲ್ಲು ಅಂತಾಳೆ. ಅಲ್ಲೂ ಅಂದರೆ ನಿಂಗೆ ಇನ್ನೂ ಗಟ್ಟಿಯಾಗವಲ್ವಾ? ನಮ್ಮ ಅಮ್ಮಂಗೆ ಎಲ್ಲ ಅಲ್ಲಾಡ್ತಾ ಇದ್ದ ಬಂತೆ. ಏನು ತಿನ್ನಕ್ಕಿಲ್ವಲ್ಲ, ಅಲ್ಪಲ್ಲಿ ಏನು ಕುಡಿಯೋದು ಇಲ್ವಲ್ಲ, ಅದೇ ಹಿಂಗೆ ವೀಸಿಂಗ್ ಪ್ರಾಬ್ಲಮ್ ಅಂದ್ಕೊಂಡು ಅದಕ್ಕೆ ಆ ಥರ ಹಂಗಾಗಿದ್ರೆ ಏನು ಮಾಡೋಕ್ಕೈತದೆ? ಆರೋಗ್ಯ ಸ್ಥಿತಿನೇ ಚೆನ್ನಾಗಿಲ್ವಲ್ಲ, ಏನು ಮಾಡ್ತೀಯ ಹೇಳು? ಚೆನ್ನಾಗಿದ್ದಾಗ ನನಗೆ ಸಾಕು. ಯಾಕೆ ಹಂಗೆ ಹೇಳ್ತಿ? ಸುಮ್ಮನಿರಜ್ಜಿ. ಹಸಿ ಏನು ಸುಳೋದು ಬೇಡ ಕಡೆಯವ. ನಾನು ಎಲ್ಲರಿಗೂ ಮಾಡೀನಿ, ದಾನ ಧರ್ಮ ಎಲ್ಲರಿಗೂ ಮಾಡೀನಿ. ದೇವರು ಇದೇನು ಹಾಲು ಕುಡಿಯೋಕೆ ಬರ್ನೇ ಇಲ್ವಲ್ಲ ನಮ್ಮಮ್ಮ ಅಂತ ಬಂದು ಏನಾರ ಇದು ನೋಡಿದ್ರೆ ನೋಡ್ದಂಗೆ ಅವಳು ವಸಂತ ಆಂಟಿ ನೋಡ್ಕೊತದೆ ಚೆನ್ನಾಗಿ, ಕೇಳೋಕ್ಕಾಗಲಿ ಏನಕ್ಕಾರು ಕೊಡೋಕ್ಕಾಗಲಿ ಅಮ್ಮ ಅಮ್ಮ ಅಂತ ನೋಡು. ನೀನು ನೀರು ಅವೇ ಬಿದ್ದುಬಿಟ್ಟು ರಕ್ತ ಹೋಯ್ತು ಒಂದು ಬಕ್ಕಿಟ್ಟು ಹೋಯ್ತಾನೆ ಅಂತಿರಲಿ. ಏನಕ್ಕೆ ಹೋಗಿದೆ? ಎಮ್ಮೆ ಮೇಯಿಸ್ತಾ ಇದೆ, ಕವೆ ಹೆಂಗಿತ್ತು ಅದು ಎಳ್ದು ಬಿಡ್ತು, ರಕ್ತ ಹೋಯ್ತು ತಣ್ಣೀರೆಲ್ಲ ತೊಳ್ದು ಆಗ ನಮ್ಮ ಇವಳು ಮಾಡ್ರೊಳ್ಳಿದ್ಲು, ಹೇಳ್ಬೇಡ ಸುಮ್ಮನೆ ಒಬ್ಬನಿಗೂ ಬಂದಿದ್ದೆ ಹೇಳ್ಬಿಟ್ಟಾಳೆ. ವಸಂತ ಬಂದಿದ್ದೆ ಅವ್ರನೇ ಹತ್ಬಿಟ್ಟು ಇಲ್ಲಿ ಎಲ್ಲಮ್ಮ ಎಲ್ಲಿ ಅಂತ ಹಿಂಗೆ ಅಂದ್ಲು ಕಣವ. ಏನು ಯಾಕೆ ಹಿಂಗೆ ಆರ್ಬಿಡ್ತು ವಸಂತ ಆಂಟಿ. ರಕ್ತ ಚಿಲ್ನ ಆರ್ಬಿಟ್ಟು. ಆಮೇಲೆ ಗಿಣಿ ಅಣ್ಣ ಆ ಗಿಣಿ ಮೊದಲು ಕರ್ಕೊಂಡು ಹೋಗು ಪಾಂಡಪುರಕ್ಕೆ, ಇಲ್ಲಿಗೆ ಬಂದು ಇಲ್ಲಿ ಆಗೋಕ್ಕಿಲ್ಲ ಅಂದ್ಬಿಟ್ಟು ತಲೆದಿಂಬೆಲ್ಲ ಉಂಟೋಯ್ತು. ಇಲ್ಲಿ ತಲೆದಿಂಬ ಹಾಕಿದ್ರಲ್ಲ ತಲೆದೋಸ್ಗೆ ಎಲ್ಲ ಉಂಟೋಯ್ತು. ಮೊದಲು ಕರ್ಕೊಂಡು ಹೋಗು. ಅಲ್ಲಿದ್ರು ಹತ್ಬಿಟ್ರು. ವಸಂತ ಆಂಟಿ ಪಾಪ ಮಾಡುತ್ತೆ ಅಂದರೆ ಅಂದರೆ ಜಾಸ್ತಿ ನೀನಂದ್ರೂ ಇದು ಮಾಡುತ್ತೆ. ಏನಾದ್ರು ಸರಿ ಊಟ ಮಾಡ್ತಾ ಅಮ್ಮ ತಿಂಡಿ ಮಾಡ್ತಾ ಕಾಫಿ ಕುಡಿತಾ ಅಂತೆಲ್ಲ ಕೇಳುತ್ತೆ ಅಜ್ಜಿ. ಸಾರೇನು ಉಪ್ಸಾರು ಬೇಡ ನನಗೆ. ನಿನಗೆ ಉಪ್ಸಾರಾಗೋದಿಲ್ಲ, ಬೆಳಿಗ್ಗೆ ಹೊತ್ತು ತಿಂಡಿ ಪಟ್ಟಾಗ್ಬಿಟ್ಟು ತಿಂಡಿ ಬೇಕೇ ಬೇಕು ತಾನೇ ನಿನಗೆ. ಆಂಟಿ ಮಾಡಿ ಅಭ್ಯಾಸ ಮಾಡಿತ್ತು ತಾನೇ ಆಗ ನಿನಗೆ. ಆಗ ತಿಂಡಿ ನಾಷ್ಟೇ ಬೇಕೇ ಬೇಕು ನಿನಗೆ. ಊಟ ಬೇಕಾದ್ರೆ ಮೊದಲಿನ ಊಟ ಎಷ್ಟು ಕೊಟ್ಟರು ಹೋಯ್ತಾ ಕೊಡದೇ ಹೋಯ್ತದೆ, ನಾಷ್ಟ ಮಾತ್ರ ಆದರೂ ಬಿಡಜ್ಜಿ, ಆಂಟಿ ನಿನ್ನನ್ನು ನಿಜ ಚೆನ್ನಾಗೇ ನೋಡ್ಕೊಂಡೈತೆ. ಈಗ ನೀನು ಬಂದ ತಕ್ಷಣ ಸಂಜೆ ಬಂದ್ರೂ ಅಷ್ಟೇ ಒಂದು ಬಿಸಿನೀರೆಲ್ಲ ಕಾಲಿಗೆಲ್ಲ ನೀರು ಕೊಡೋದು ಅಥವಾ ನಿನಗೆ ಕಾಫಿ ಎಲ್ಲ ಕಾಯಿಸ್ಕೊಡೋದೆಲ್ಲ ಮಾಡ್ತಾನೆ. ನಾನು ಅದಿಂತ ಸೀರೆ ದೇವ್ರನ್ನೇ ಬೇಡ ಕಣ್ಮಮ್ಮಿ, ಅಲ್ಲೇ ಬಿದ್ದೇವೆ. ಅಚ್ಚಿಗಲ್ ಮೆಡ್ತಿ ಕೊಪ್ಪಳ ಅಲ್ಲ ಪಗಡಕನಲ್ಲಿ ಅವಳು ಅಂತಂದು ಹಂಗೆ ಬಿದ್ದದೆ. ಆಮೇಲೆ ಇವನು ಜೈಬರ ತಂದದ್ದು ಹಂಗೆ ಬಿದ್ದದೆ. ಸಾವಿತ್ರಿ ತಂದದ್ದು 2 ತಂದವಳು, 2 ಕೊಟ್ಲು. ನಾನು ಇದಂಗೆ ಹೊಡೆದೇ ಇಲ್ಲ ಕಣವ, ಹಂಗ್ಯಾವೆ. ನನ್ನ ನಾಣೆ ನಿನ್ನ ನಾಣೆ ನನಗೆ ಸೀರೆ ತರಬೇಡ ಅಂತ. ಹಂಗಂದ್ರೆ ಏನಂದವ್ರು ಜನಗಳು, ಅವ ಅಮ್ಮನಿಗೆ ಸತ್ತಳ ಇದ್ದಳ ಒಂದು ಸೀರೆ ಉಡ್ಸೋದೇ ಹೋದ್ರು ಅನ್ನಕ್ಕಿಲ್ವೇ ಅಂದ್ರೆ ಅಂತಾರೆ. ಅದನ್ನೇ ಉಟ್ಕೋತೀನಿ ಬೇಡ ಆ ಕೊಡಳಿ ಅಮ್ಮ ಹಂಗ ಅಂತಾಳೆ. ನಾನು ಕಣ್ಣೆಲ್ಲ ನೋಡ್ತೀನಿ ಉಟ್ಕೊಬಾವ, ಅದು ಅಂತೆತ್ತಂದಿದ್ದಾನು ಕಣ್ಣೆಲ್ಲ ನೋಡ್ತೀನಿ ಉಟ್ಕೊಬಾವ ಅಂತಾಳೆ. ಎಲ್ಲೆಲ್ಲಿ ಬೇಕಾದ್ರೆ ಒತ್ಕೊಂತಿದ್ದೆ ಸುಮ್ಮನೆ ಸುಳ್ಳು ಹೇಳಿದ್ದೀರ. ಯಾರು ಪಾಪ ನಮ್ಮ ರಾಮ ನಾಗಣ್ಣ. ಆಮೇಲೆ ಇಲ್ಲಿ ಕೆರೆದ್ಬಿಟ್ಟೆ ಕಣವ. ಇದು ಬೇರೆ ಇಷ್ಟಪ್ಪ ಊದ್ಕೊಬಿಡ್ತು. ಇದು ಆಗೋಕ್ಕಿಂತ ಮೊದಲು ಯಾರು ಒಪ್ಪುವಂಗೆ ಅನ್ನಂತೆ ನಿಮ್ಮ ಹೂವಂಗಂತಿಲ್ಲ. ಈಗ ನಿಮ್ಮಮ್ಮ ಅಮ್ಮ ಯಾರು ಏನಾರ ಅಂದರೆ ನಾವು ಅವತ್ತಿಂದ ಊಟ ಇಕ್ಕಿವಿ ನೋಡ್ಕೊಂಡಿವಿ, ನಮ್ಮ ಮನೆ ಇದ್ದು ತವಿಂದವ. ಅವ್ರು ಯಾರು ಏನಾರ ಅನ್ಲಿ ನೀನು ಅಚ್ಚುಕಟ್ಟ ಕರೆದು ಊಟಕ್ಕೆ ಇಕ್ಕಮ್ಮ ಅಂತ ಅನ್ನಂತೆ.
ಏನ ಮಾತಾಡ್ತಾನೆ ನಾಗ. ಈಗ ನಿನ್ಗೆ ಹುಷಾರಿಲ್ದೇದಾಗೆಲ್ಲ ನೋಡಿದ್ದಾರು? ನಿಂಗೆ ಹುಷಾರಿಲ್ದೇದಾಗ ಈಗೆಲ್ಲ ನೋಡಿದ್ಯಾರು ಅಂದೆ. ನಾಗ ಕರ್ಕೊಂಡ ಅಲ್ವಾ? ಎಲ್ಲಂದ್ರಲ್ಲಿ ಕರ್ಕೊಂಡದ ಕಣೋ, ಎಲ್ಲೆಲ್ಲಿ ಚಿನ್ನಿಗೆ ಕರ್ಕೊಂಡದ, ನಾಮಂಗ್ಲಿಗೆ ಕರ್ಕೊಂಡದ, ಮೇಲ್ಕೊಟ್ಟು 3 ದಿನ ಕರ್ಕೊಂಡದ. ಈಗಿನ ಇದ್ರಲ್ಲೂ ಅಷ್ಟು ನೋಡೋದಿಲ್ಲ ಅಜ್ಜಿ ಯಾರೇ ಆದ್ರೂ. ಆ ಕೆಂಪಜ್ಜಿ ಊಟ ಮಾಡ್ಬಾ, ಊಟವ ಮಗ ಎಳ್ಕೊಂಡೈತದೆ. ಈಗ ಬಂದಿ ರೂಮ್ನಿಂದವ ಚೂಟಿ ಆಗದೆ ಅಲ್ವಾ? ಚೆನ್ನಾಗಿ ಮಾತಾಡ್ತದೆ, ಮಾತಾಡ್ತದೆ. ಎಲ್ಲಾನು ಫುಲ್ಲು ಕೂಡಿಸ್ಕೊಂಡು ಮಾತಾಡ್ತದೆ. ಅಂದ್ರೆ ಒಂದೊಂದು ಪದ ಅಂತಲ್ಲ, ಅದು ಕೊದ್ಲು ಬರೋದಿಲ್ಲ, ನೀಟಾಗಿ ಮಾತಾಡ್ತೆ, ಫಾಸ್ಟ್ ಆಗದೆ. ಅದು ನನಗೂ ಖುಷಿ ಅದ್ ನೋಡಕ್ಕೆ. ಯಾರನ್ನೂ ಹೋಗಿ ತೆಪ್ಕೊಂಡ್ಬಿಡ್ತದೆ. ಅವ್ರು ಹಾಲೆ ಒಂದ ಬಿಸ್ಕಟ್ ತಂದು ಕೊಡ್ತಾರೆ. ಕಣವ ದೇವ್ರ, ಅಷ್ಟು ಪ್ರೀತಿ ಅದಕ್ಕೆ ಚೆನ್ನಾಗಿ ಹೊಂದ್ಕೋತದೆ. ಇನ್ನು ಬಂದ ನಾನು ಅಲ್ಲೇ ಕುಂತೀನಿ, ಹಾಲು ಕುಡ್ದ್ಬಿಟ್ಟು ಕೆಂಪಜ್ಜಿ ಊಟ ಮಾಡ್ಬಾ ಕರಿತದೆ ಮಗ. ಊಟ ಮಾಡ್ಬಾ, ಊಟ ಮಾಡ್ಬಾ, ಹೊಟ್ಟೆ ತುಂಬ ಉಣ್ಣು, ಹೊಟ್ಟೆ ತುಂಬ ಉಣ್ಣು ಅಂತ ಅಂತದೆ. ಫುಲ್ಲು ಚೆನ್ನಾಗಿ ಮಾತಾಡ್ತದೆ. ಈ ಬೇಬಿ ಅಲ್ಲ ಇವಳು ಚೇತನ್ ಮಗ ಅವಳು ಇರಂತೆ ಅದೇ ಅದು ಅಷ್ಟು ಮಾತಾಡ್ರಿ. ಅದು ಅಂತಲ್ಲ, ಬೇಬಿ ಮಗನೂ ಹೊಸಿ ಇರಿದೆಯಾ? ಒಂದೊಂದು ಮಕ್ಳು ಒಂದೊಂದು ಥರ. ಇದು ಫಾಸ್ಟ್ ಆಗದೆ, ಆ ಹೊಸಿ ನಿಧಾನಕ್ಕೆ ಕಲಿತವೆ. ಅದು ಮಾತಾಡ್ತದೆ. ಬಗ್ಗಿ ಕಥಕ್ ಬರ ಅಂದ್ಬಿಟ್ರೆ ಕೆಂಪಜ್ಜಿ ಬತ್ತು ಚಪ್ಪಾಳೆ ತರ್ತದೆ, ಆಕ್ಟಿವ್ ಆಗದೆ, ಎಲ್ಲಾನು ಅರ್ಥ ಮಾಡ್ಕೋತದೆ ಅದು. ನೋಡು ಈಗಲೇ ಅಂದ್ರೆ ಇವಾಗ ಹೆಂಗ್ ಮಾತಾಡ್ಬೇಕು, ನಾಳೆಗೆ ಹೆಂಗ್ ಮಾತಾಡ್ಬೇಕು ಎಲ್ಲ ಗೊತ್ತು. ಅದಕ್ಕೆ ಇಂಥವ್ರೆ ಬಂದವ್ರೆ. ಎಣ್ಣೆ ಹಾಕಬ, ಅಲ್ಲೇ ಹಾಕೋತೀನಿಲ್ಲ ಕೊಬ್ಬರಿ ಎಣ್ಣೆ, ಅಲ್ಲಿ ಮಾಡಕ್ತಾಳಲ್ಲ, 1000 ಕೊಡ್ತೀನಿ, ಎಣ್ಣೆ ಹಾಕಬ ಅಜ್ಜಿ ಅನ್ನೆ. ಕೆಂಪಜ್ಜಿ ಬತ್ತು ಎಣ್ಣೆ ಹಾಕೋತಾ ಅದೇ ತಟ್ಟೆ ತಗೊಂಡು ಓಡ್ಬೋತಾನೆ. ಬರೀ ನೋಡಿ ಯಾರು ಚೆನ್ನಾಗಿ ಬರೀತೀರಾ ಅಂತ. ನಮ್ಮಮ್ಮ ಅವರು ಇವಾಗ ವಡೆ ಮಾಡ್ತಾ ಇದ್ದಾರೆ. ಬಿಸಿ ಬಿಸಿ ವಡೆ. ಇವಾಗ ತಾನೇ ಮಳೆ ಬಂದು ನಿಂತ್ಕೋತಾ ನಾವು ಊಟ ಮಾಡ್ಬಿಟ್ಟು ಎಲೆ ಹಾಕೊಂಡು ಮಾತಾಡ್ಕೊಂಡು ಬಂದು ಕಾಫಿ ಜೊತೆ ವಡೆ ತಿಂದರೆ ಸಖತ್ತಾಗಿರುತ್ತಲ್ವ ಮಳೇಲಿ. ನಿಮ್ಮ ಮನೇಲಿ ಏನು ಸ್ಪೆಷಲು ಕಮೆಂಟ್ಸ್ ಮಾಡಿ. ನೋಡಿದ್ರೆ ನಮ್ಮ ಫ್ಯಾಮಿಲಿಯಲ್ಲೇ ಹೇಗಿತ್ತು ಅಂತ. ನಮ್ಮಮ್ಮ, ನಮ್ಮ ಅಜ್ಜಿ, ನಮ್ಮ ಡ್ಯಾಡಿ, ಇದೇ ನಮ್ಮೂರು. ವಡೆ ತಿನ್ನಕ್ಕೆ ನಮ್ಮ ಅಜ್ಜಿ ಕರ್ಕ ಬರ್ತೀನಿ ತಾಳಿ ಅಂದ್ರು. ಹಾಂ ಹಾಂ ಏನು? ಹ್ಞೂ ಹೌದಾ? ಸುಮ್ಮನಿರು ಚಿನ್ನಪ್ಪಿ, ಈಗ ತಾನೇ ಮಳೆ ಬನ್ನಿ ಅಂತ ಹಂಗೆಲ್ಲ ಗಲೀಜಾಗಲ್ವಾ? ಒಂದ್ಸತ್ತು ಒಡೆನೇ ಅಲ್ವಲ್ಲ ನೀವು. ನಿನ್ ಜಗ್ಲ ಮಾಡ್ಕೊಂಡು ಕೂತವ್ರು ನೋಡು. ಅಜ್ಜಿ ಬಾ ವಡೆ ತಿನ್ನುವಂತೆ. ವಡೆ ಬಾ, ಆಯ್ತು ನಡಿ, ಬಿಸಿ ತಿನ್ನುವೆ ಅಂತ ಬಾ, ಆಮೇಲೆ ಕುತ್ಕೊಳ್ಳುವೆ. ಇವಾಗ ವಡೆ ತಿಂತಾ ಇದ್ರಿ. ಚೆನ್ನಾಯ್ತು ಅಜ್ಜಿ ವಡೆ? ಅಮ್ಮ ಇಲ್ಲಿ ವಡೆ ಬೇಯಕ್ಕೆ ಹಾಕವ್ರೆ. ಓ ಅತ್ತೆ ಇವಾಗ ಬಂದ್ರಾ? ನಿಮಗೆ ಕಾದು ಕಾದು ಸಾಕಾಗಿ ಮಧ್ಯಾಹ್ನದಿಂದ. ಚೆನ್ನಾಗಿದ್ದೀರಮ್ಮವ? ನಾನು ಬೆಳಿಗ್ಗೆ ಬಂದೆ. ನಾನೇ ಇದನ್ನೆಲ್ಲ ಇರಿಸ್ಕೊಂಡೆ ಇರುವಂತ. ಯಾವಾಗ ಬೆಳಿಗ್ಗೆ ಇವರು ಹೆಂಗೆ ರಾಮು ತಾತ ನಾಗು ತಾತ ಇಲ್ವಾ, ಹಂಗೆ ಇವರು ತಾತ, ದೊಡ್ಡ ತಾತ ಇವರು ಗೊತ್ತಾಯ್ತಾ?
ರಾಮು ತಾತ ನಾಗು ತಾತನ ಥರ. ದೊಡ್ಡವ್ರು ಇವರು, ದೊಡ್ಡ ತಾತ ಅನ್ಬೇಕು. ಗೊತ್ತಿಲ್ವಲ್ಲ ಅಷ್ಟು ಪರಿಚಯ. ಕೂತ್ಕೋ ಅಚ್ಚು. ಏ ಕೊಟ್ಟಾಗ ಇಸ್ಕೊಂಡು ತಿನ್ನು ಚಿನ್ನಪ್ಪಿ. ಹಿಂಗೆ ತಿನ್ನೋದ್ರ ಕೊಡಿಲ್ಲ ನಿಮಿಷ, ಈಗ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ. ಕೊಡಿಲ್ಲ ಅಚ್ಚೋದು ಏನದು. ಇಡಿ ಆಯ್ತು, ಇವು ಬಿಸಿಯಾಗಿ ವಡೆ ತಿನ್ ಬನ್ನಿ. ಇವರು ನಮ್ಮಮ್ಮನ ದೊಡ್ಡಣ್ಣ ಅದಕ್ಕೆ ಮುಂಬೈಯಿಂದ ಬಂದಿದ್ದರು. ಸೊ ಅವ್ರು ಬಂದಾಗ ಹೀಗೆ ಮಾತಾಡ್ಕೊಂಡು ಕೂತ್ಕೊಂಡ್ವಿ. ಸಂಜೆ ಬಜ್ಜಿ ಮತ್ತು ಕಾಫಿ ಮಾಡೋಣ ಅಂದ್ಕೊಂಡ್ವಿ. ನಮ್ಮಮ್ಮ ವಡೆ ಇಟ್ಟಿದ್ರು. ವಡೆ ಮತ್ತು ಕಾಫಿ ಕುಡಿದ್ವಿ. ಎಲ್ಲರೂ ಬಂದಾಗ ಇವ್ರ ಜೊತೆ ಮಾತಾಡಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡ್ವಿ. ಆಮೇಲೆ ಅದೇ ಥರ ಮಾತಾಡಿಕೊಂಡು ಎಷ್ಟೊಂದು ವಿಷಯಗಳನ್ನ ಅವ್ರು ಮುಂಬೈಯಿಂದ ಬಂದಿದ್ದು ಸ್ಟೋರಿ, ಅವ್ರು ಹೋಗಿದ್ದು ಎಲ್ಲನೂ ಹೇಳ್ತಾಯಿದ್ರು. ಒಂಥರ ಚೆನ್ನಾಗಿತ್ತು. ಅವ್ರು ಚಿಕ್ಕ ವಯಸ್ಸಿಗೆ ಹೋಗಿದ್ದು ಎಷ್ಟು ಕಷ್ಟಪಟ್ಟರು ಅಂತ ಹೇಳ್ತಾಯಿದ್ರು, ಕೇಳಿಸ್ಕೊತಾ ಇದ್ವಿ. ಎಲ್ಲ ಅವ್ರ ಆರೋಗ್ಯ ಸ್ಥಿತಿಗಳ ಬಗ್ಗೆ ಮಾತಾಡ್ತಿದ್ರು. ಈಗೆಲ್ಲ ಅಂದರೆ ಒಂದು ಏಜ್ ಆದಮೇಲೆ ಎಲ್ಲ ಇದ್ರೂ ಆರೋಗ್ಯ ಇರಲ್ವಲ್ಲ ಅಂತ ಅದನ್ನೇ ಶೇರ್ ಮಾಡ್ಕೊತಾ ಇದ್ರು. ಅಂದರೆ ಈಗೆಲ್ಲ ಮಂಡಿ ಚಿಪ್ಗಳು ನೋವು ಬರುತ್ತಲ್ವ, ಈ ಕಾಲುಗಳಾಗಲ್ವಲ್ಲ ಹಿಂಗೆ ಕೂತ್ಕೊಳ್ಳೋಕ್ಕೆ. ಅದು ನಮ್ಮಮ್ಮ ನಮ್ಮ ಅತ್ತೆ ಎಕ್ಸ್ಪ್ಲೈನ್ ಮಾಡ್ಕೊತಾ ಇದ್ರು. ಕಷ್ಟ ಸುಖಗಳು ಎಷ್ಟೊಂದು ದಿನ ಆದಮೇಲೆ ಸಿಕ್ಕಿರುತ್ತಲ್ವ ಮಾತಾಡಿಕೊಂಡು. ಆಮೇಲೆ ನಾನು ಸ್ವಲ್ಪ ಸರಿ ಅಂದ್ಬಿಟ್ಟು ಅಡುಗೆ ಮಾಡೋದಕ್ಕೆ ಮುದ್ದೆಗೆಲ್ಲ ಇಟ್ಬಿಟ್ಟು ಬಂದಿದ್ದೆ. ಅವ್ರಿಗೆ ನೀಟಾಗಿರ್ಬೇಕು, ಹಿಂಗೆ ಇರಬೇಕು, ಇದಕ್ಕೆ ಸ್ವಲ್ಪ ಮಾಡ್ಕೊಂಡು ಈ ಕಡೆದು ಮೊದಲನೇದು ಹಾಕ್ಬೇಡಿ, ಮೊದಲನೇದು ಹಾಕ್ಬೇಡಿ. ಅದಕ್ಕೆ ಮೊದಲನೇದು ಮೊದಲನೇ ಅದು ಯಾರು ಅಲ್ಲಿ ಉಳ್ಕೊಂಡಿಲ್ಲ. ಅವ್ರೇನ್ ಮಾಡಿದ್ರೆ ಅವ್ರಿಗೆ 10 ಸಾವಿರ ಹೋಗಿದ್ರೆ ಅವ್ರಿಗೆ 500 ಖರ್ಚಿಗೆ ಕೊಡೋದು. ಖರ್ಚಿಗೆ ಊಟ ಗೀಟ ತಿಂದು ಮಾಡು ಹೋಗಿ ಎಲ್ಲಿ ಟಿಕೆಟ್ಗೆ ಅದರಲ್ಲಿ 6 ತಿಂಡಿ ಅಂದ್ರೆ ಕೊಡೋಗಿಲ್ಲ ಅವ್ರಿಗೆ. ಅದರಲ್ಲೇ ಆಡ್ತೀನಿ ಅಂದ್ರೆ ಕೊಡೋಗಿಲ್ಲ. ಅದು ಸತ್ಬಿಡ್ತಾನೆ ಅಂತ ಅದೇ ತಿರ್ಗಾ ಕೊಡಕ್ಕಿಲ್ಲ, ನಿಮ್ಗೆ ಖಾಲಿ ಮಾಡ್ಬಿಡ್ಬೇಕಲ್ಲಿಂದ. ಅಲ್ಲಿಂದ ಖಾಲಿ ಬಿಡ. ಆಮೇಲೆ ಹೋಗಿ ಇನ್ನು ತಗೋಬಾ. ಆಮೇಲೆ ಏನು ಬ್ಯಾಗಲ್ಲಿ ನಮ್ಗೆ ಎತ್ಕೊಂಡು ಹೋಗು ಅಂತ ಇಲ್ಲಿಂದ ಹೋಗು ಇವತ್ತಿಗೆ ಸಾಯಂಕಾಲ ಬಾ. ಅದು ಬೆಳಿಗ್ಗೆ 7 ಗಂಟೆ ಶುರು ಆದರೆ 1 ಗಂಟೆ ಗಂಟ, ಆಮೇಲೆ 4 ಗಂಟೆ 5 ಗಂಟೆ ಶುರು ಆಯಿತು, 4 ಗಂಟೆ 5 ಗಂಟೆ, ರಾತ್ರಿ 9 ಗಂಟೆ ಗಂಟ. ನಾವೇ ನಿಮ್ಗೆ ಅಲ್ಲಿ ದುಡ್ಡು ಬರ್ತಿದ್ದು. ಆವಾಗ ಏನು ಮಾಡ್ತಾರೆ ಅವರು, ನಮಗೆ ಎಲ್ಲ ಟೀ ಕಾಫಿ ಏನು ಬೇಕು ನಮಗೆ ಅಲ್ಲೇ ಇದ್ದಿದ್ದಲ್ಲ ಮಧ್ಯ ಇಲ್ಲಿ ಇವೆಲ್ಲ ಕುಡಿಯಕ್ಕಿಲ್ಲ ನಾಗಣ್ಣ ತಗೊಂಡಿದ್ದು ನಾನು. ತಗೊಂಡಿದ್ದು ತಗೊಂಡಿಲ್ಲ, ಅದೇ ವರ್ಷ 1 ವರ್ಷ ಆಯ್ತು. ವಿಡಿಯೋ ಪರಿಚಯ ಮಾಡಪ್ಪ.
ಫೈನಲಿ ಊಟ ಮಾಡಿಕೊಂಡು ನಮ್ಮ ಅತ್ತೆ ಮತ್ತು ನಮ್ಮ ಮಾವ ಊರಿಗೆ ಹೋದರು. ಪಕ್ಕದಲ್ಲೇ ಊರು, ಒಂದು 2.5-3 ಕಿಲೋಮೀಟರ್ ಇದೆ. ಸೊ ಅದಾದಮೇಲೆಲ್ಲ ನಾವು ಮಲ್ಕೊಂಡ್ವಿ. ಇವತ್ತಿನ ದಿನ ಚೆನ್ನಾಗಾಯಿತು. ಬೆಳಿಗ್ಗೆ ಬಂದು ಇಷ್ಟೊಂದೆಲ್ಲ ಆಯಿತು, ಮಾತಾಡಿದ್ದೆ. ಎಲ್ರಿಗೂ ಶುಭರಾತ್ರಿ. ಬೆಳಿಗ್ಗೆ ಎದ್ದು ನೋಡಿದ್ರು ಕೂಡ ಒಂಥರ ಗ್ರೀನರಿ ಹಿಂದೆಗಡೆ ತೋಟಕ್ಕೆಲ್ಲ ಹೋಗಿದ್ದು ಮಾತಾಡ್ತಾ ಇದ್ವಿ. ಬಟ್ ಇವತ್ತು ಅಂದರೆ ಎಷ್ಟೋ ವರ್ಷಗಳಾಗಿತ್ತು ಅಂತಲೇ ಹೇಳ್ಬೋದು. ನಮ್ಮ ಮುಂಬೈಯಲ್ಲಿದ್ದರು ಅವರು. ಆ್ಯಕ್ಚುಲಿ ಅವ್ರು ಇವಾಗ ಇಲ್ಲೇ ಊರಿಗೆ ಬಂದಿದ್ದಾರೆ. ಈ ಹಳ್ಳಿ ಲೈಫ್ಗೂ ಅಲ್ಲಿ ಲೈಫ್ಗೂ ಭಾಳ ಡಿಫ್ರೆನ್ಸ್ ಇರುತ್ತೆ ಅಲ್ವಾ. ಅಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಬಟ್ ಕೆಲಸ ಮಾಡಿಬಿಟ್ಟು ಇವಾಗ ಅವ್ರು ರೆಸ್ಟ್ ಮಾಡೋ ಟೈಮೇ. ಆಗಿನ ಮಾತುಗಳು, ಅವ್ರ ಜೀವನದ ಅನುಭವಗಳನ್ನ ಶೇರ್ ಮಾಡ್ಕೊತಿದ್ರು, ಹೆಂಗೆಲ್ಲ ಕಷ್ಟಪಟ್ಟರು. ಇದು ನಮ್ಮ ತೋಟ ನೋಡಿ, ತುಳಸಿ ಗಿಡ ಎಲ್ಲ ಇಲ್ಲಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಲ್ವಾ. ಇದು ಕರ್ಬೇವಿನ ಸೊಪ್ಪೆಲ್ಲ ಸ್ವಲ್ಪ ಇವಾಗ ಚಿಗುರು ಬರ್ತೈತೆ ಅಲ್ವಾಜಿ. ಇದೆಲ್ಲ ಉಂಟೋಗೋದ್ರಿಂದ ಅಡಿಕೆ ಇದು ಎಲೆದು ಎಲೆ ಅಂಬೆಲ್ಲ ಇದಾಗ್ಬಿಟ್ಟೈತೆ, ಹಾಳಾದಂಗೆ. ಅಪ್ಪಟ್ಟಿ ಸುರ್ಕಾಗ್ಬಿಟ್ಟದೆ ಕಣವ. ಕ್ಲೀನ್ ಮಾಡಬೇಕು. ತುಳಸಿ ಗಿಡ ಮಾತ್ರ ಚೆನ್ನಾಗಿ ಬಂದವಲ್ವಾ. ಹಾಂ, ನಾಗದಾಳಿ ಸೊಪ್ಪಿನ ಗಿಡ ತೋರಿಸಿ ಒಂದು ಮಡಿಕೊಂಡು ಇವ್ರು ಬೆಳೀಲಿ ದೇವ್ರಲ್ವ ಅಂತ ಬಿಟ್ಕೊಂಡವ್ರೆ. ಆ ಕಡೆ ಸೈಡು ಮುತ್ತು ಮಲ್ಲಿಗೆ, ಒಂದು ಕನಕಾಂಬ್ರ ಮತ್ತು ಗುಲಾಬಿ, ಆಮೇಲೆ ಇದು ದಾಸವಾಳದ ಗಿಡ ಬಂದೈತಿ ಇವಾಗ. ಕಡೆ ದೊಡ್ಡದಾಗ್ಬಿಟ್ಟಿತ್ತು, ಅದನ್ನೂ ಕಡ್ದಾಕ್ಬಿಟ್ಟು ಹಿಂಗೆ ಮಾಡವ್ರೆ. ನಿಂಬೆಹಣ್ಣು, ಇರಳಿಕಾಯ್ದು. ಅಯ್ಯೋ ಅದೇನು ಬಿಡೋಕ್ಕಿಲ್ಲ ಬಿಡು. ನಾನು ಅಂದರೆ ಆದರೂ ಆಂಟಿ ಒಟ್ಟಿನಲ್ಲಿ ಏನಕ್ಕೆ ಅಲ್ಲೂ ಅಮ್ಮ ಬಾರಮ್ಮ ಏನಮ್ಮ ಅಂತ ಕೇಳುತ್ತೆ ತಾನೆ. ತಿಂಡಿ ಊಟಕ್ಕೆ ಎಲ್ಲದಕ್ಕೂ ಕೇಳೋದು ಕೊಡೋದು. ನಾನು ಬರ್ತೀನಿ, ಅವಳಿಗ್ತಿಲ್ಲ ಇವಳಿಗ್ತಿಲ್ಲ ಅಂತ ಇದು ಮಾಡಬೇಡ. ನಾನು 3 ಗಂಟೆ ಹೊತ್ತಿಗೆ ಬರ್ತೀನಿ, ಆಗ ಊಟಕ್ಕೆ ನೀನು ಬಂದು ನಾನು ಏನು ನಿನ್ನ ಎತ್ಕೊಬೇಡ, ನಾನು ಸಾಕು. ಅದೇ ನನಗೆ ಯಾರು ವಸಂತ ಆಂಟಿ ನೋಡ್ತದೆ. ಈಗ ನಾವು ಒಂದು ಹಬ್ಬ ಆಗಲಿ ಏನಾಗಲಿ ಬೆಂಗಳೂರಲ್ಲಿದ್ರೂ ನಾಗಣ್ಣ ಫೋನ್ ಮಾಡುತ್ತೆ, ಮಗ ಹಿಂಗೆ ಬಾರವ ಏನಾರು ಇದು ಅಂತ. ಏನಕ್ಕಾರು ಸರಿ ಒಂಥರ ಪ್ರೀತಿ. ಬಂದ್ರವ ಏನಂತ ಫೋನ್ ಮಾಡೋದು, ಕರೆಯೋದು. ಆಂಟಿನೇ ಆಗಲಿ ಬೆಂಗಳೂರಿಗೆ ಮಾಡ್ತದೆ, ಏನಕ್ಕೆ ಯಾರು ಮಾಡ್ತದೆ, ಹೇಳ್ತದೆ. ಒಟ್ನಲ್ಲಿ ಅಷ್ಟಿದ್ರೆ ಸಾಕು ನಮಗೆ. ಒಂದು ಪ್ರೀತಿ ವಿಶ್ವಾಸ ಅದೇ ತಾನೇ ಕೇಳ್ಕೊಳ್ಳೋದು. ಭಯ ಇರ್ತದೆ ನಿಮ್ಗೆ ಗಂಡಿರ್ಗೆ ಅಲ್ಲಿ ಅವ್ರು ಮಾವದಿರ ಅವರೇ ಮಾಡ್ತಾರೆ. ನಮ್ಮ ಮನೆಯವ್ರಿಗೂ ಅಷ್ಟೇ ಕರಿಯವ ಹೇಳವ ಅಂತಲೂ ಅನ್ನುತ್ತೆ. ನಮ್ಮ ಮನೆಯವರು ಅದು ನಮ್ಮ ಮನೆಯವರು ಹೇಳ್ತಿರ್ತಾರೆ ಬಂದಾಗೆಲ್ಲ. ನಮ್ಮ ವಸಂತ ಆಂಟಿಯಾಗಲಿ ನಾಗಣ್ಣರಾಗಲಿ ಎಷ್ಟು ಇದಾಗಿ ಮಾಡ್ತಾರಲ್ವ. ಇದು ಕರೆಯೋದಾಗಲಿ, ಒಂದು ಪ್ರೀತಿ ವಿಶ್ವಾಸದಲ್ಲಿ ಮಾತುಗಳಾಗಲಿ ಚೆನ್ನಾಗಿ. ಆಮೇಲೆ ನಿನಗೂ ಅಷ್ಟೇ ಆಂಟಿ ಪ್ರತಿಯೊಂದಕ್ಕೂ ನಿನಗೆ ಒಂದು ಕಾಫಿ ಕೊಡೋದ್ರಿಂದ ಹಿಡ್ದು ಇವತ್ತಿಗೂ ಮಾಡಿಕೊಡೋದಿಲ್ವೇ ಎಲ್ಲನೂ? ಯಾರು ಆಂಟಿಯರು ಕೊಡುತ್ತೆ ತಾನು. ಈಗಲೂ ನೀನು ಕೂತಿರತ್ತಕ್ಕೆ ಬಂದು ಅದೇ ಒತ್ತರತ್ತ ಹಾಲು ಕೊಡ್ತಾಳೆ ಅವಳು. ಮಧ್ಯಾಹ್ನ ಊಟಕ್ಕೆ 2 ಗಂಟೆ 2 ಗಂಟೆ ಯಾವತ್ತೂ ನಿಂತು ಓದ್ತೀನಿ, ಅಲ್ಲೇ ಬಾಗ್ಲೇ ಕುಂತು ಓದ್ತೀನಿ. ಬಮ್ಮ ಬನ್ನಿ ಊಟ ಮಾಡು ಬನ್ನಿ ಅಂತಾಳೆ. ಆಯಿತು, ಅಷ್ಟೇ ಸಾಕು. ಪ್ರೀತಿನ ಕರೀತಾನೆ. ಹಂಗೆ ಚೆನ್ನಾಗಿರಲಿ ಅಷ್ಟೇ ನಂಗಂತ. ಇನ್ನೇನು ಕೇಳ್ತೀವಿ ಅಜ್ಜಿ, ಹೋಗ್ಬೇಕಾದ್ರೆ ಚೆನ್ನಾಗಿರಬೇಕು, ಅದೇ ಬಯಸೋದು. 4 ಮಾತು, ಪ್ರೀತಿ ವಿಶ್ವಾಸ, ನಗು ಮುಖ, ಇದನ್ನೇ ಕೇಳ್ಕೊಳ್ಳೋದು ಮನುಷ್ಯ. ಮನಸ್ಸು ಜಾಕೆ ಅಂತ ಇದೆಲ್ಲ ಕ್ಲೀನ್ ಮಾಡಬೇಕು. ಸ್ವಲ್ಪ ಕ್ಲೀನ್ ಮಾಡೋಕ್ಕೂ ಪಪ್ಪ ಬ್ಯುಸಿ ಆಗ್ಬಿಟ್ಟೈತಲ್ವ ಈಗ ಊರಲ್ಲಿ. ಮನೆ ಅಂತ ಅಯ್ಯೋ ಹುಸಿ ಚೆನ್ನಾಗಿಲ್ಲ. ಇದು ನೋಡಿ, ಇಲ್ಲಿ ಪುದೀನ ಸೊಪ್ಪು ಕೆಳಗಡೆ ಸರಿ ಸತ್ಕಾಗ್ಬಿಟ್ಟೈತೆ. ಸದ್ಕೊಂಡ್ರೆ ಭಯ. ನಡಿ ಉಳ್ಳೋರು ರಿಂಕು ಬಂದಪ್ಪ ಈಗ. ಮಲ್ಕೊಂಡಿದ್ಯಾ? ಹಿಂಗೆ ಇಟ್ಕೊಳ್ತೀನಿ. ಅಮ್ಮ ಎಲ್ಲ ಇದು ಬಿಡ ಬಿಡ ಮಲ್ಕೊಂಡಿದ್ದಾರೆ ಈಗ. ಇಲ್ಲಿ ಅಣ್ಣ, ಇದು ಸಾಫ್ಟಿ ಅಣ್ಣ ನಿಂತರನೇ ಅನ್ನ ಬೇಡ ಅಂದ. ಯಾಕೆ ನಿದ್ದೇನ ಪಪ್ಪ ಇಲ್ಲಿ ಬೈಲಿ. ಇನ್ನ ಇಲ್ಲಿ ನಿನ್ನ ಇನ್ನು ಎಲ್ಲೂ ಜಾಸ್ತಿ ಅಂದ್ರೆ ಅದು ಇದು ಹೇಳು ಚಾಕ್ಲೇಟು ನೀರಲ್ಲಿ ಚೆನ್ನಾಗಿ ಕೂರ್ಸೋದು ನೀರಲ್ಲಿ ಹಂಗನ್ನಿಲ್ಲಿ ಅದರೊಳಗಿರೋದೆಲ್ಲ. ಇವಳು ನನ್ನ ತಂಗಿ ಪಾಪು. ಅವರು ನನ್ನ ತಂಗಿ ಯಜಮಾನ್ರು. ಇವರು ನಮ್ಮ ಮಮ್ಮಿ. ನಮ್ಮ ಫ್ಯಾಮಿಲಿ ಇಂಟ್ರಡಕ್ಷನ್ ಕೊಡಬೇಕಲ್ಲ, ಸೊ ಅದಕ್ಕೆ. ಇದು ನಮ್ಮ ಅಜ್ಜಿ, ನನ್ನ ಚಿಕ್ಕ ಮಗ ಅಚ್ಚೋ. ನೋಡಿ ಹೆಂಗೆ ಮಲ್ಕೊಂಡು ಅವತಾರ ಮಾಡ್ತೇನೆ. ಬೈಲಿ
ಇವ್ ನನ್ನ ದೊಡ್ಡ ಮಗ ಚರಿತ್ ಅಂತ. ಇವ್ ನನ್ನ ಚಿಕ್ಕ ಮಗ ಖುಷಿತ್ ಅಂತ. ಅಜ್ಜಿ ಮಮ್ಮಿಗಾರು ಈ ಬರ್ತೇನೆ ಕೊಡಪಲ್ಲಿ ನಾನು ಏನು ನಾನು ಯಾವ ರಾಜ್ಯ ಆಡ್ಬೇಕೆ ದೇವರು ಆಯುಷ್ ಕೊಟ್ಟಷ್ಟು ಬದುಕೋದು ಬರ್ತಾನೆ ಅಂತ ಮಡಗು ಏನೋ ಅದು ನಿಂದ ಯಾರು ಹೇಳಿದ್ದು ಹೋಗ್ಬಿಟ್ಟು ಇವರು ಬ್ಯಾಕಲ್ಲ ನೊಂದು ತಗೊಬಿಡ್ತು ಏ ಅಂತ ಅಂದ ಚಿನ್ನಪ್ಪಿ ಯಾರು ಯಾರು ಅಣ್ಣ ಅಣ್ಣ ಬಾಕ್ಸು ಇದು ಯಾರಿದು ಅಣ್ಣ ಅಂದಪ್ಪ ನೀನು ಯಾರಪ್ಪ ಏನ್ ಮಾಡ್ತಾನೆ ಅದನ್ನ ತಗೋತಾನ ಬಿಡ ಯಾಕ ಹುಟ್ಟಿಯ ರಿಂಕುದ ಮುತ್ತಮ್ಮ ಅದು ಮುತ್ತಮ್ಮ ಕಣಪ್ಪ ಮುತ್ತಮ್ಮ ಇಲ್ಲ ಯಾವಾಗ ಕೊಟ್ಟಿಯಪ್ಪ ಇವ ಕೊಟ್ಟಿಯಪ್ಪ ಅದೇನು ಅದೇನವ ಅಣ್ಣ ಬಾಯಿ ನಮ್ಮ ಮಗ ಹೊಡೆದ ಇವನು ಹೊಡೆದ್ನ ಅವ್ನು ಹೊಡೆದ್ನ ಯಾರು ಹೊಡೆದವ್ರು ಇವನು ಪಿಯಪ್ಪಿ ಯಾರಪ್ಪ ಅಯ್ಯೋ ಅಯ್ಯೋ ಯಾರಪ್ಪ ಚಿನ್ನಪ್ಪಿ ಅಣ್ಣ ಅಣ್ಣ ಚಿನ್ನಪ್ಪಿ ಇಟ್ಕೊಳ್ಳೆ ಬಂದೆ ಊರಿಗೆ ಹೋಗ್ತಾ ಇದ್ದೀವಿ ಇವಾಗ ನಮ್ಮೂರಿಗೆ. ನಮ್ಮ ರಿಂಕುನ್ ಕರ್ಕೊಂಡು ಅಮ್ಮ ಆಯ್ತು ಯಾರವ ಇದು ಯಾರು ಚಿನ್ನಮ್ಮ ಸುಮಾರಾಗಿದೆಯಲ್ಲಪ್ಪ. ಯಾರವ ಇದು ಹೇಳು ಭವ್ಯಮ್ಮ ಹೇಳು ಭವ್ಯಮ್ಮ ರಿಂಕು ನಿನ್ನ ಡ್ರೆಸ್ ಎಲ್ಲ ಅವಾಗ ಹಸೆವಾಗಿದೆ ಅದೆಲ್ಲ ತೊಳೆದಿಟ್ಟಿದ್ದೀನಿ. ಭವ್ಯಮ್ಮ ನಾನಂತ ನೋಡ್ಕೊಬೇಕು ಆಗ ಒಯ್ತೈತಾ ಇಲ್ವಾ ಅಂತ. ಯಾರು ರಿಂಕು 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 ಫೈನಲಿ ನನ್ನ ತಂಗಿ ನಮ್ಮ ರಿಂಕು ಎಲ್ಲ ಬಂದಿದ್ರು. ನಾವು ನಮ್ಮ ಅಜ್ಜಿನ ಊರಿಗೆ ಬಿಟ್ಬಿಟ್ಟು ನಮ್ಮೂರಿಗೆ ಹೋದ್ವಿ. ನಮ್ಮ ಮನೆ ಕಟ್ಟದ್ದನ್ನ ನೋಡ್ಕೊಂಡು ಬರೋಣ ಅಂತ ಟೈಮ್ ಇರಲ್ಲ ನೆಕ್ಸ್ಟ್ಗೆ ಅಂತ ಅಂದ್ಬಿಟ್ಟು ಅಲ್ಲಿ ಜಮೀನ್ ಹತ್ರ ಎಲ್ಲ ಹೋಗಿ ಏನೇನು ಮಾಡಿದ್ವಿ ಅಂತ ತೋರಿಸ್ತೀನಿ ಬನ್ನಿ. ಹೇಗೆ ಬರ್ತಿದೆ ನನ್ನ ಲಾಗ್ ಎಲ್ಲ, ನಮ್ಮ ಮನೆ ನೋಡಿದ್ರಾ, ನಮ್ಮ ಫ್ಯಾಮಿಲಿ ನೋಡಿದ್ರಾ, ಹೀಗಾಯಿತು ಇವತ್ತಿನ ಕತೆ. ಏನೋ ಹೇಳ್ಕೊಬೇಕು ಅನ್ನಿಸ್ತು ಹೇಳ್ಕೊಂಡೆ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ಆದರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.